ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23ರಲ್ಲಿ NMMS ಪರೀಕ್ಷೆಯಲ್ಲಿ 2 ಪತ್ರಿಕೆ ಇರುತ್ತೆ. ಎರಡನೇ ಪತ್ರಿಕೆ ಹೆಸರು SAT. ಆ SATಯಲ್ಲಿ 3 ವಿಭಾಗಗಳು: ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಗಣಿತ. ಈ ವಿಜ್ಞಾನದಿಂದ 35 ಪ್ರಶ್ನೆಗಳು ಇರ್ತವೆ. ಆ 35 ಪ್ರಶ್ನೆಗಳನ್ನು ನಾವು ಅದಕ್ಕೆ ಉತ್ತರ ಮಾಡಬೇಕಾದ್ರೆ, ಉತ್ತರಗಳನ್ನು ಕೊಡಬೇಕಾದ್ರೆ 2 ವಿಭಾಗದಲ್ಲಿನ ಪುಸ್ತಕಗಳನ್ನು ಓದಲೇಬೇಕು. ಸೊ ಅದಕ್ಕಾಗಿ ನಾವು ಪ್ರತಿ ಪಾಠದ್ದು ಮತ್ತು ಪ್ರತಿ ಭಾಗದ ಪಾಠಗಳಲ್ಲಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನಾವು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಇದು 3ನೇ ಪಾಠ, ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಪಾಠದ 3ನೇ ಭಾಗ ಹಾಗೂ ಕಡೆಯ ಭಾಗ. ಇಲ್ಲಿಗೆ ನಾವು 3 ಪಾಠಗಳಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು. ಸುಮಾರು 3 ಪಾಠದಿಂದ 8 ರಿಂದ 9 ಕ್ವಶನ್ಸ್ಗಳು ಬಂದೇ ಬರ್ತವೆ. ಇಲ್ಲಿಂದನೇ ಬರ್ತವೆ, ಬೇರೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು ತುಂಬಾನೇ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾನೇ ವಿಡಿಯೋಗಳ ಪ್ರಶ್ನೆಗಳ ಗುಣಮಟ್ಟವನ್ನೇ ಹೆಚ್ಚಿಗೆ ಮಾಡಿದ್ದೀವಿ. ಲಾಸ್ಟ್ ಇಯರು SS ಮತ್ತು ಸೈನ್ಸಿಂದ 54 ಕ್ವಶನ್ಸ್ಗಳು ನಾವು ನಮ್ಮ ವಿಡಿಯೋದಿಂದ ಬಂದಿತ್ತು, 70ಕ್ಕೆ 54. ಬಟ್ ಈ ವರ್ಷ ನಾವು 60 ಅಥವಾ 65ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನೇ ಬರಬೇಕು ಆ ಥರದಲ್ಲಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ. ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 3ನೇ ಪಾಠ, ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳಲ್ಲಿ 3ನೇ ಭಾಗ ಹಾಗೂ ಕಡೆಯ ಭಾಗ. ಪ್ರಶ್ನೆ 51, ಪಾಲಿಥೀನ್ ಇದು ಯಾವುದಕ್ಕೆ ಒಂದು ಉದಾಹರಣೆ ಅಂತ ಕೇಳ್ತಾರೆ. ಸೊ ಪಾಲಿಥೀನ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅದು ಒಂದು ಪ್ಲಾಸ್ಟಿಕ್ಗೆ ಇರತಕ್ಕಂಥ ಉದಾಹರಣೆ. 52, ಪಾಲಿಥೀನ್ ಚೀಲಗಳ ತಯಾರಿಕೆಗೆ ಬಳಸ್ತಕ್ಕಂಥ ಪ್ಲಾಸ್ಟಿಕ್ನ ವಿಧ ಯಾವುದು? ಪಾಲಿಥೀನ್ ಚೀಲಗಳ ತಯಾರಿಕೆಗೆ ಪಾಲಿಥೀನ್ ಅಂತಕ್ಕಂಥನ್ನೇ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ, ಕನ್ಫ್ಯೂಸ್ ಮಾಡ್ಕೋತಕ್ಕಂಥದ್ದಲ್ಲ ಪಾಲಿಥೀನ್. 53, ಯಾವ ವಿಧದ ಪ್ಲಾಸ್ಟಿಕ್ಗಳನ್ನು ಸುಲಭವಾಗಿ ಬಾಗಿಸಬಹುದು? ಸೊ ಪ್ಲಾಸ್ಟಿಕ್ನಲ್ಲಿ 2 ವಿಧ ಇದ್ದಾವೆ. ಅದರಲ್ಲಿ ಯಾವ ವಿಧದ ಒಂದು ಪ್ಲಾಸ್ಟಿಕ್ ಇದಾವಲ್ಲ ಅವುಗಳನ್ನು ಸುಲಭವಾಗಿ ನಾವು ಬಾಗಿಸಬಹುದು ಅಂತ ಕೇಳಿದ್ರೆ ಅದು ಥರ್ಮೋಪ್ಲಾಸ್ಟಿಕ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆ ಕೊಡಿ. ವೆರಿ ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಟೈಮ್ ಕ್ವಶನ್ಸ್ ಇಲ್ಲಿಂದ ಬಂದಿತ್ತು. ಒಂದು ಪಾಲಿಥೀನ್, ಇನ್ನೊಂದು PVCಗಳು. ಇವೆರಡು ಏನಪ್ಪ ಅಂದರೆ ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆಗಳು. 55, ಆಟಿಕೆ ಮತ್ತು ಬಾಚಣಿಕೆಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಪ್ಲಾಸ್ಟಿಕ್ ಯಾವುದು? ಈ ಚಿಕ್ಕ ಮಕ್ಕಳು ಆಡ್ತಕ್ಕಂಥ ಆಟಿಕೆಗಳಾಗಿರ್ಬೋದು, ತಲೆಯನ್ನು ಬಾಚಿಕೊಳ್ತಕ್ಕಂಥ ಬಾಚಣಿಕೆಗಳಲ್ಲಿ ಏನು ಮಾಡ್ತದಪ್ಪ ಅಂದರೆ ಥರ್ಮೋಪ್ಲಾಸ್ಟಿಕ್ ಅಂತಕ್ಕಂಥ ಪ್ಲಾಸ್ಟಿಕ್ಗಳನ್ನು ಬಳಸ್ತಾರೆ. ಪ್ರಶ್ನೆ 56, ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಕಾಯಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಗೆ ಏನಂತ ಕರೀತಾರೆ? ಇದು ಇಂಪಾರ್ಟೆಂಟ್ ಇದೆ. ಇದನ್ನು ಏನಂತ ಕರೀತಾರಪ್ಪ ಅಂದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರೀತಾರೆ. ಸೊ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ದಲ್ಲಿ ಏನಿರ್ತದೆ ಅಂದ್ರೆ ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಅಲ್ಲಿ ಕಾಸಿ ಅವುಗಳನ್ನು ಮತ್ತೆ ಮೆದುಗೊಳಿಸ್ಲಿಕ್ಕೆ ಬರೋದಿಲ್ಲ, ಅದನ್ನೇ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 57, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಮುಖ್ಯ ಉದಾಹರಣೆಗಳನ್ನು ಕೊಡಿ. ಹಾಗಾದರೆ ಒಂದಿಷ್ಟು ಉದಾಹರಣೆಗಳನ್ನು ಕೊಡಬೇಕಾದ್ರೆ ನಾವು ಬೆಕಲೈಟ್ ಮತ್ತು ಮೇಲ್ಮೈನ್ ಅಂತಕ್ಕಂಥದ್ದು ಬರ್ತವೆ. ಇದು ಇಂಪಾರ್ಟೆಂಟ್ ಇದೆ, ಇಲ್ಲಿಂದ ಕ್ವಶನ್ಗಳು ಲಾಸ್ಟ್ ಟೈಮ್ ಬಂದಿತ್ತು. ಈ ಬೆಕಲೈಟ್ ಮತ್ತು ಮೇಲ್ಮೈನ್ ಇವೆರಡೂ ಕೂಡ ಏನಪ್ಪಾ ಅಂದರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಗೆ ಉದಾಹರಣೆಗಳು. ಇವು ಉಷ್ಣ ಮತ್ತು ವಿದ್ಯುತ್ನ ದುರ್ಬಲ ವಾಹಕಗಳು ಅಂತ ಹೇಳ್ತಾರೆ. ಯಾವುವು? ಉಷ್ಣ ಮತ್ತು ವಿದ್ಯುತ್ನ ದುರ್ಬಲ ವಾಹಕಗಳು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ನೋಡಿದರೆ ಬೆಕಲೈಟ್ ಅಂತಕ್ಕಂಥದ್ದು. ಸೊ ಬೆಕಲೈಟ್ಗಳನ್ನು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಹೇಳ್ತಾರೆ. ಯಾವುದನ್ನ ಬೆಂಕಿ ನಿರೋಧಕವಾಗಿ ಬಳಸ್ತಾರೆ? ಸೊ ಬೆಂಕಿ ನಿರೋಧಕವಾಗಿ ಬಳಸ್ತಕ್ಕಂಥದ್ದು ಮೇಲ್ಮೈನ್ ಅಂತಕ್ಕಂಥದ್ದು. ಸೊ ನೆನಪಿಟ್ಕೊಳ್ತಕ್ಕಂಥದ್ದು. ಸೊ ಮೇಲ್ಮೈನ್ ಅಂತಕ್ಕಂಥದ್ದು ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಇದು ಇಂಪಾರ್ಟೆಂಟ್ ಇದೆ. ಆಹಾರ ಸಂಗ್ರಾಹಕವಾಗಿ ಪ್ಲಾಸ್ಟಿಕ್ ಅನ್ನು ಬಳಸಲಿಕ್ಕೆ ಮುಖ್ಯ ಕಾರಣ ಏನು? ಬಹಳಷ್ಟು ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಫುಡ್ ಸ್ಟೋರೇಜ್ಗಳಾಗಿ, ಆಹಾರವನ್ನು ಸಂಗ್ರಹಿಸುವ ವಸ್ತುಗಳಾಗಿ ಇದನ್ನೇ ಏಕೆ ಬಳಸ್ತಾರೆ ಅಂತ ಅವ್ರು ಕ್ವಶನ್ ಅನ್ನ ಕೇಳಿದ್ರು. ಸೊ ಹಗುರ, ಬೆಲೆ ಕಡಿಮೆ, ಹೆಚ್ಚು ಬಲಿಷ್ಠ, ಬಳಕೆಗೆ ಸುಲಭ, ಇವೆಲ್ಲ ಕಾರಣಗಳಿಂದ ಪ್ಲಾಸ್ಟಿಕ್ ಅನ್ನ ಆಹಾರ ಸಂಗ್ರಾಹಕವಾಗಿ ಬಳಸ್ತಾರೆ. ಯಾವುವು? ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸೋದಿಲ್ಲ. ಯಾವ ವಸ್ತುಗಳು ಸುಲಭವಾಗಿ ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸೋದಿಲ್ಲ ಅಂದ್ರೆ ಅದು ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ಲಾಸ್ಟಿಕ್ ಅನ್ನು ರಾಸಾಯನಿಕ ಸಂಗ್ರಹಕಗಳಲ್ಲಿ ಏಕೆ ಬಳಸ್ತಾರೆ? ಬಹಳಷ್ಟು ರಾಸಾಯನಿಕಗಳನ್ನ ಸಂಗ್ರಹವನ್ನು ಮಾಡಬೇಕಾದ್ರೆ ಪ್ಲಾಸ್ಟಿಕ್ಗಳನ್ನೇ ಬಳಸ್ತಾರೆ. ಯಾಕಂದ್ರೆ ಅವು ಸುಲಭವಾಗಿ ಸಂಕ್ಷಾರಣೆಗೆ ಒಳಪಡೋದಿಲ್ಲ, ಅಂದ್ರೆ ಅದರ ಜೊತೆಗೆ ವರ್ತಿಸೋದಿಲ್ಲ.
ಯಾವುದರ ಜೊತೆಗೆ ರಾಸಾಯನಿಕ ರಾಸಾಯನಿಕ ವಸ್ತುಗಳ ಜೊತೆಗೆ ಅವು ಏನು ಮಾಡೋದಿಲ್ಲಪ್ಪ ಅಂದ್ರೆ ಸಹಜವಾಗಿ ಬೆರೆತುಕೊಳ್ಳೋದಿಲ್ಲ. ಸೊ ದ್ಯಾಟ್ ಪರ್ಪಸ್ ಏನಾಗ್ತದೆ, ಪ್ಲಾಸ್ಟಿಕ್ ಅನ್ನ ರಾಸಾಯನಿಕಗಳ ಸಂಗ್ರಹಣೆಯಲ್ಲೇನೆ ಬಳಸ್ತಾರೆ. ಯಾವುವು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಕೇಳಿದ್ದಾರೆ. ಸೊ ನೆನಪಿಟ್ಕೊಡ್ರಿ, ಪ್ಲಾಸ್ಟಿಕ್ ಅನ್ನ ಏನಂತ ಕರೀತಾರೆ, ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಆಗಿದ್ದಾವೆ. ಯಾವ ವಿಧದ ಪ್ಲಾಸ್ಟಿಕ್ಗೆ ಎಣ್ಣೆ ಮತ್ತು ನೀರು ಅಂಟಿಕೊಳ್ಳೋದಿಲ್ಲ, ಇದು ಇಂಪಾರ್ಟೆಂಟ್. ಇದನ್ನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ರು. ಪ್ಲಾಸ್ಟಿಕ್ ದಲ್ಲಿ ಒಂದು ವಿಧ ಇದೆ ಟೆಫ್ಲಾನ್ ಅಂತ. ಇದು ಏನಾಗ್ತದಪ್ಪ ಅಂದ್ರೆ ಎಣ್ಣೆ ಮತ್ತು ನೀರು ಎರಡಕ್ಕೂ ಅಂಟಿಕೊಳ್ಳೋದಿಲ್ಲ. ಎಣ್ಣೆ ಮತ್ತು ನೀರಕ್ಕೆ ಅಂಟಿಕೊಳ್ಳದೇ ಇರುವ ಪ್ಲಾಸ್ಟಿಕ್ ನ ವಿಧವೇ ಟೆಫ್ಲಾನ್. 65 ಜೈವಿಕ ವಿಘಟನೆಯ ವಸ್ತುಗಳಿಗೆ ಉದಾಹರಣೆಗಳನ್ನ ಕೊಡಿ. ಜೈವಿಕ ವಿಘಟನೆ ಅಂತಂದ್ರೆ ಸಹಜವಾಗಿ ಕೊಳಿತಕ್ಕಂಥದ್ದು. ಹತ್ತಿ ಬಟ್ಟೆ, ಉಣ್ಣೆ ಬಟ್ಟೆ, ತರಕಾರಿ ಸಿಪ್ಪೆ, ಕಾಗದ ಇವೆಲ್ಲ ಏನಪ್ಪ ಅಂದ್ರೆ ಜೈವಿಕ ವಿಘಟನೆಗೆ ಒಳಪಡ್ತಕ್ಕಂಥ ವಸ್ತುಗಳು ಆಗಿದ್ದಾವೆ. ಜೈವಿಕ ವಿಘಟನೀಯವಲ್ಲದ ವಸ್ತುವಿಗೆ ಉದಾಹರಣೆಗಳನ್ನ ಕೊಡಿ. ಯಾವ ವಸ್ತುಗಳು ಸಹಜವಾಗಿ ಜೈವಿಕ ವಿಘಟನೆಗೆ ಒಳಗಾಗುವುದಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಚೀಲ, ತವರ, ಅಲ್ಯೂಮಿನಿಯಂ ಮತ್ತು ಇತರೆ ಲೋಹದ ಡಬ್ಬಿಗಳು. ಇವು ಜೈವಿಕ ವಿಘಟನೀಯವಲ್ಲದ ವಸ್ತುಗಳಿಗೆ ಉದಾಹರಣೆಗಳೇ ಆಗಿದ್ದಾವೆ. ಪ್ರಶ್ನೆ 67, ತವರ, ಅಲ್ಯೂಮಿನಿಯಂ ಮತ್ತು ಇತರ ಲೋಹದ ಡಬ್ಬಿಗಳು ವಿಭಜನೆಗೊಳ್ಳಲು ಎಷ್ಟು ಕಾಲ ತೆಗೆದುಕೊಳ್ತವೆ? ಪರಿಸರದಲ್ಲಿ ನಾವು ಎಸೆದಿರ್ತಕ್ಕಂಥ ತವರ ಆಗಿರಬಹುದು, ಅಲ್ಯೂಮಿನಿಯಂ ಆಗಿರಬಹುದು, ಇತರೆ ಲೋಹದ ಡಬ್ಬಿಗಳು ವಿಭಜನೆಗೊಳ್ಳಬೇಕಾದ್ರೆ ಅವು ಎಷ್ಟು ಸಮಯ ತೆಗೆದುಕೊಳ್ತವೆ ಅಂತ ಕ್ವಶನ್ ಇತ್ತು. ಒಂದು 100 ರಿಂದ 500 ವರ್ಷಗಳ ಕಾಲ ವಿಭಜನೆಗೊಳ್ಳಲಿಕ್ಕೆ ಸಮಯ ಬೇಕು. 68 ಯಾವುವು ಪರಿಸರ ಸ್ನೇಹಿ ಅಲ್ಲ? ನೆನಪಿಟ್ಕೊಡ್ರಿ, ಪ್ಲಾಸ್ಟಿಕ್ ಇದು ಪರಿಸರ ಸ್ನೇಹಿ ಅಲ್ಲ, ಈಕೋ ಫ್ರೆಂಡ್ಲಿ ಅಲ್ಲ. 69 ಯಾವುವು ಸಂಪೂರ್ಣವಾಗಿ ಉರಿಯದೆ ಹೆಚ್ಚಿನ ವಿಷಕಾರಿ ಹೊಗೆ ಬಿಡುಗಡೆ ಮಾಡ್ತವೆ? ಒಂದು ವಸ್ತು ಇದೆ, ಅದು ಸಂಪೂರ್ಣವಾಗಿ ಉರಿಯೋದು ಇಲ್ಲ, ಬಟ್ ವಿಷಕಾರಿಯಾದ ಹೊಗೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ತಾವಂದ್ರ ಅವು ಪ್ಲಾಸ್ಟಿಕ್ಗಳು ಅಂತ ಕರೀತಾರೆ. ಯಾವ ವಸ್ತುಗಳನ್ನು ಮರುಚಕ್ರೀಕರಣಗೊಳಿಸೋದು ಅತ್ಯಗತ್ಯವಾಗಿದೆ? ಪ್ಲಾಸ್ಟಿಕ್. ಇದು ವೆರಿ ಇಂಪಾರ್ಟೆಂಟ್. ಈಗಿನ ಒಂದು ಬೇಡಿಕೆನೂ ಕೂಡ ಅದೇ ಇದೆ. ಸೊ ರೀಸೆಂಟ್ ಆಗಿ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಮರುಚಕ್ರೀಕರಣಗೊಳಿಸಲೇಬೇಕಾದ ಅನಿವಾರ್ಯತೆ ಇದೆ. ವಿಡಿಯೋದ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. 5 ಆರ್ಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದನ್ನೇ ಪರಿಸರ ಹವ್ಯಾಸಗಳು ಅಂತಾನೂ ಕೂಡ ಕರೀತಾರೆ. ಒಂದನೇದು ರೆಡ್ಯೂಸ್ ಬರ್ತದ. ರೆಡ್ಯೂಸ್ ಅಂದ್ರೆ ಮಿತ ಬಳಕೆ. ರೀಯೂಸ್ ಬರ್ತದ. ರೀಯೂಸ್ ಅಂದ್ರೆ ಮರುಬಳಕೆ. ರೀಸೈಕಲ್ ಅದ. ರೀಸೈಕಲ್ ಅಂದ್ರೆ ಮರುಚಕ್ರೀಕರಣ ಅಂತೀವಿ. ರೀಕವರ್ ಇದೆ. ಸೊ ರೀಕವರ್ ಅಂದ್ರೆ ಮರು ಪಡೆಯುವಿಕೆ. ರಿಫ್ಯೂಸ್ ಇದೆ ಅಂದ್ರೆ ನಿರಾಕರಣೆ ಅಂದಂಗೆ. ಇವೆಲ್ಲ ಏನಂತ ಕರೀತಾರೆ? 5 ಆರ್ಗಳು ಅಂತ ಕರೀತಾರೆ. ಇದು ಉತ್ತಮ ಪರಿಸರ ಹವ್ಯಾಸಗಳು, ಅದನ್ನೇ 5 ಆರ್ ಅಂತಾನೂ ಕೂಡ ಕರೀತಾರೆ. ಇಲ್ಲಿಗೆ ವಿದ್ಯಾರ್ಥಿಗಳೇ 3ನೇ ಪಾಠ ಮುಗಿತು. ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ ಪಾಠಗಳಿಂದ ಇಷ್ಟು ಕ್ವಶನ್ಗಳು 71 ಬಹಳನೇ ಆಯಿತು. ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿಂದ ಬೇರೆ ಬರೋದೇ ಇಲ್ಲ. ಡೋಂಟ್ ವರಿ.